ಏನಿದು? ಯಾಕೆಂತಂದ್ರೆ ಆಲ್ರೆಡಿ ಸೆಪ್ಟೆಂಬರ್ ಅಕ್ಟೋಬರ್ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ. ಹೋದ ವರ್ಷದ ಬಜೆಟ್ದಲ್ಲಿ ಬಂದಿದ್ದು, ಇನ್ನು ಹೊಸ ಬಜೆಟ್ ಬರ್ತಾ ಇದೆ, ಒಂದು ಇಷ್ಟೊಳಗೆ ಕೊಡಲಿಲ್ಲ ಅಂತಂದ್ರೆ ಮುಂದಿನ ಬಜೆಟ್ನಾಗ ಹಾಕೋಕ್ಕೆ ಆಗೋದಿಲ್ಲ. ಅದು ಉಳಿಸ್ಕೊಂಡು ಹೋಗೋದು ಸಾಧ್ಯತೆಗಳು ಇರ್ತಾವೆ. ಬೇಡ ಇದನ್ನ ಸ್ಕಿಪ್ ಮಾಡ್ಬೋದು. ಪಾಪ ಬಡ ಹೆಣ್ಣು ಮಕ್ಕಳು, ಗೃಹಲಕ್ಷ್ಮಿಯರು ಅಂತೇಳಿ ಅವ್ರ ಬಗ್ಗೆ ಇಲ್ಲದ ಕಾಳಜಿ ನಮ್ಮ BJP ಇವತ್ತು ಬಂದುಬಿಟ್ಟದ. ಮತ್ತು ಸಹಜ ಅದ ರೀ, ವಿರೋಧ ಪಕ್ಷ ಆಗಿದ್ದಾರೆ, ಅವ್ರಿಗೆ ಮತ್ತು ಬೆನಿಫಿಟ್ ಮಾಡ್ಕೊಳ್ಳೋರು. ಒಂದು ಎರಡನೇದು ಕಾಳಜಿ ತೋರಿಸೋರು ಅವ್ರ ಹೆಣ್ಮಕ್ಳ ಬಂದಾಗೆ. ಅವರಿದ್ದರೆ ಕೊಡ್ತಿದ್ರು ಆ ಮಾತು ಬೇರೆ. ಬಟ್ ಈಗ ಕೊಡೋದಿಲ್ಲ, 2 ತಿಂಗಳು ತಪ್ಪದ. ಇದನ್ನು ನಾವು ದೊಡ್ಡ ಇಶ್ಯೂ ಮಾಡ್ಬೇಕಂತೇಳಿ ಅವ್ರು ಪ್ರಯತ್ನ ಮಾಡ್ತಾಯಿದ್ದಾರೆ. ಅದಕ್ಕೆ ಇವ್ರು ಬರಿ ಆಗ್ತಾಯಿದ್ದಾರೆ. ಇವರಾಗಿನ ಕೊಟ್ಟು ಹಗ್ಗ ಕೊಟ್ಟು ಬಿಡಿಸ್ಕೊಳ್ಳೋದಂತಾರ ಅಥವಾ ಬಾರ್ಗಳು ಕೊಟ್ಟು ಬಿಡಿಸ್ಕೊಳ್ತಾರಲ್ಲ ಇದಾವೆ. ಮೇಡಮ್ ಅವರು ಅದನ್ನು ಆವತ್ತೇ ಬಂದು ಹೇಳಿಲ್ಲ, ನನ್ನದು ಸ್ಕಿಪ್ ಆಗ್ಯದಪ್ಪ, ಮರ್ತದ ಅಥವಾ ನಮ್ಮ ತಪ್ಪಾಗ್ಯದ, ನಮ್ಮ ಅಧಿಕಾರಿ ತಪ್ಪಾಗಿದೆ ಹೇಳಿಬಿಡೋದು ಮುಗಿದ್ಬಿಡ್ತೈತೆ ನಾವು. ಅದನ್ನು ಬಿಡಲಿಲ್ಲ, 3 ದಿನ ಜಗ್ಗಿದ್ರು. ಮತ್ತು ಅದಕ್ಕಾಗಿ ಅವ್ರು ಸರ್ವೇನೂ ಮಾಡಿಸಿದ್ರು BJPಗರು. ಹೌದು, ಹುಡುಕ್ತಾ ಇರ್ತಾರೆ ರೀ ಅವ್ರ ವಿರೋಧಿಗಳು. ಸಹಜ ಪಾಪ ಅವರಿಗೆ ಅಧಿಕಾರ ಹಿಡ್ಕೊಬೇಕಲ್ಲ. ನೆಕ್ಸ್ಟ್ 2028ಕ್ಕೆ ಇವರು ಟವಲ್ ಹಾಕ್ತಾ ಇದ್ದಾರೆ. ಸತೀಶ್ ಅವರೊಮ್ಮೆ ಟವಲ್ ಹಾಕ್ತಾರೆ, ಅಂತಾರೆ ನಾವು DK ನಾವೊಮ್ಮೆ ಹಾಕ್ತೀನಿ ಅಂತಾರೆ, ಸಿದ್ದರಾಮಯ್ಯ ನಾ ಬಿಡುದಿಲ್ಲ ಅಂತ ಹೇಳ್ತಾರೆ. ಇವರು ಕಳೆದಾಗ ಇವತ್ತು ವೀಕ್ ಆಗ್ಯದ ಕಾಂಗ್ರೆಸ್. ಅದು ಸುಳ್ಳಿನಲ್ಲ, ಒಳ್ಳೆಯ ಗ್ಯಾರಂಟಿ ಕೊಟ್ಟು ಎಲ್ಲ ಕೊಟ್ಟು ಇವತ್ತು ಹೆಸರು ಗಿಡಿಸ್ಕೊಳ್ಳೋಂಥದ್ದು. ನೋಡಿರಿ, ಏನೋ ಅಂತಾರಲ್ಲ, 29 ದಿವಸ ಒಳ್ಳೆಯ ಕಾರ್ಯ ಮಾಡಿ 1 ದಿವಸ ತಪ್ಪಾಯ್ತು ಅಂದ್ರೆ ಅದೆಲ್ಲ ಮರೆತು ಹೋಗ್ಬಿಡುತ್ತಂತ. ಇದು ಸತ್ಯ ನೋಡಿರ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಸಿಗ್ತಾ ಇದ್ದಾರೆ ಮುಡಾದಲ್ಲೇ ಸಿಕ್ಕಾಕೊಂಡ್ರು.